ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಿಗೇರಿ. ನೇತ್ರದಾನ ಮೂಲಕ ಅಂಧರ ಬಾಳಿಗೆ ಬೆಳಕಾದ 10 ವರ್ಷದ ಬಾಲಕ. ಹೌದು, ವಿಜಯಪುರ ಜಿಲ್ಲೆಯಲ್ಲಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ 10 ವರ್ಷದ ಬಾಲಕನೋರ್ವನ ನೇತ್ರದಾನ ಮಾಡುವ ಮೂಲಕ ಆತನ ಕುಟುಂಬವು ಸಾವಿನಲ್ಲೂ ಸಾರ್ಥಕತೆ ಮೆರೆದ ಮಾನವೀಯ ಘಟನೆ ನಗರದ BLDE BM ಪಾಟೀಲ್ ಆಸ್ಪತ್ರೆಯಲ್ಲಿ ನಡೆದಿದೆ. ಘಟನೆಯ ವಿವರ: ಮೂಲತಃ ವಿಜಯಪುರ ಜಿಲ್ಲೆಯವರಾದ ಮಲ್ಲಪ್ಪ ಹರಿಜನ್ ಹಾಗೂ ಸುಜಾತ ದಂಪತಿಯ ಏಕೈಕ ಪುತ್ರ ಆಕಾಶ್ ಹರಿಜನ್, ವಯಸ್ಸು 10. ಕಳೆದ ಮಾರ್ಚ್ 22ರಂದು ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ನು. ಕೂಡಲೇ ಬಾಲಕನನ್ನು BLDE ಆಸ್ಪತ್ರೆಗೆ ದಾಖಲಿಸಿ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕನ ಮಿದುಳು ನಿಷ್ಕ್ರಿಯಗೊಂಡಿತ್ತು. ಕುಟುಂಬದ ಉದಾತ್ತ ನಿರ್ಧಾರ. ಮಗನ ಮಿದುಳು ನಿಷ್ಕ್ರಿಯಗೊಂಡ ಸುದ್ದಿ ತಿಳಿದ ಪೋಷಕರು ದುಃಖದ ನಡುವೆಯೂ ಅಂಗಾಂಗ ದಾನ ಮಾಡಲು ಮುಂದೆ ಬಂದಿದ್ರು. ಆದರೆ ಬಾಲಕನ ರಕ್ತದೊತ್ತಡ ಅತ್ಯಂತ ಕ್ಷೀಣವಾಗಿದ್ದರಿಂದ ಇತರ ಅಂಗಾಂಗಗಳನ್ನು ಪಡೆಯಲು ವೈದ್ಯರಿಗೆ ತಾಂತ್ರಿಕವಾಗಿ ಸಾಧ್ಯವಾಗಲಿಲ್ಲ. ಇಂದು ಮಾರ್ಚ್ 25 ಬಾಲಕ ಮೃತಪಟ್ಟ ಹಿನ್ನೆಲೆಯಲ್ಲಿ ದೇಹ ಬೆಂಕಿಯಲ್ಲಿ ಸುಟ್ಟು ಹೋಗುವ ಬದಲು ಅಂಧರ ಬಾಳಿಗೆ ಬೆಳಕಾಗಲಿ ಎಂಬ ಉದಾತ್ತ ಉದ್ದೇಶದಿಂದ ಪೋಷಕರು ನೇತ್ರದಾನ ಮಾಡಲು ನಿರ್ಧರಿಸಿದರು. ಅದರಂತೆ ಬಾಲಕನ 2 ಕಣ್ಣುಗಳನ್ನು ದಾನ ಮಾಡುವ ಮೂಲಕ ಅಂಧರ ಬಾಳಿಗೆ ಬೆಳಕಾಗಿದ್ದಾರೆ. ಮೃತ ಆಕಾಶ್ ತಂದೆಗೆ ಒಬ್ಬನೇ ಮಗನಾಗಿದ್ದು 2 ಸಹೋದರಿಯರನ್ನು ಅಗಲಿದ್ದಾನೆ. ಬಾಲಕನ ಕುಟುಂಬದ ಈ ಮಹತ್ವ ನಿರ್ಧಾರಕ್ಕೆ BLDE ಸಂಸ್ಥೆಯ ಆಡಳಿತ ಮಂಡಳಿ, ವೈದ್ಯಕೀಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಯ ಅಧಿಕಾರಿಗಳು ಮೃತನ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಾಲಕನ ಪಾರ್ಥಿವ ಶರೀರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ಸಂಚಾಲಕ ಪ್ರೀತು ದಶ್ವಂತ್ ಪ್ರಾರ್ಥಿಸಿದರು. ಆ ಕುಟುಂಬದವರು ತಮ್ಮ ದುಃಖವನ್ನು ಅರಗಿಸಿಕೊಂಡು ಮತ್ತು ನಮ್ಮ BLDE ಆಸ್ಪತ್ರೆಯಲ್ಲಿ ಒಬ್ಬ ಆಕಾಶ್ ಮಲ್ಲಪ್ಪ ಹರಿಜನ್ 10 ವರ್ಷ ಉದ್ಯೋಗಿಗಳನ್ನು ದಾವಳಿಗೆಯವರು ಒಬ್ಬ ರಸ್ತೆ ಅಪಘಾತದಲ್ಲಿ ಮಿದುಳು ನಿಷ್ಕ್ರಿಯಗೊಂಡಾಗ ನಾವು BLDE ಆಸ್ಪತ್ರೆಗೆ ತಂದು BLDE ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಸತತವಾಗಿ ಪ್ರಯತ್ನಪಟ್ಟರು ಅಂಗಾಂಗ ದಾನಗಳನ್ನು ಮಾಡ್ತೀವಿ ಅಂತ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದಾಗ ಅದು ಒಂದು ರಕ್ತದೊತ್ತಡ ಭಾಳ ಕಡಿಮೆ ಇರೋದರಿಂದ ಮಾಡಲಿಕ್ಕಾಗಲಾರದೆ ಹೃದಯ ಸ್ತಬ್ಧವಾಗಿ ಇವತ್ತು ಅಸುನೀಗಿರುವ ಕಾರಣ ನಮ್ಮ BLDE ಆಸ್ಪತ್ರೆ ನಮ್ಮ ಆಫ್ಥಲ್ಮಾಲಜಿ ವಿಭಾಗದ ವೈದ್ಯಾಧಿಕಾರಿಗಳೆಲ್ಲರೂ ಅವರನ್ನು ಕೌನ್ಸಿಲಿಂಗ್ ಮಾಡಿದಾಗ ಅವರು ನಾವು ನೇತ್ರದಾನ ಆದರೂ ಮಾಡೋಣ, ಇನ್ನೊಬ್ಬರ ಬಾಳಿಗೆ ಬೆಳಕಾಗೋಣ, ಅಂಧರ ಬಾಳಿಗೆ ಬೆಳಕು ಚೆಲ್ಲೋಣ ಅಂತ ಹೇಳಿ ಅವರು ಇವತ್ತು ಸ್ವಯಂ ಪ್ರೇರಿತವಾಗಿ ನಮ್ಮ ಮಗುವಿನ ಸಾವಿನ ದುಃಖವನ್ನು ಮರೆತು ಇವತ್ತು ನೇತ್ರದಾನ ಮಾಡಿದರೆ ಆ ಕುಟುಂಬಕ್ಕೆ ನಮ್ಮ BLDE ಸಂಸ್ಥೆ ವತಿಯಿಂದ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ವಿ. ಧನ್ಯವಾದಗಳು. ನಿರಂತರವಾಗಿ ವೀಕ್ಷಿಸಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.